ನಮಸ್ಕಾರ ವೀಕ್ಷಕರೇ, ಭಾರತೀಯರಿಗೆ ಇಷ್ಟು ದಿನ ಸಿಹಿ ಸುದ್ದಿಗಳೇ ಬರ್ತಿತ್ತು. ಆದರೆ ಈಗ ಒಂದೇ ಒಂದು ಕಹಿ ಸುದ್ದಿ ಬರ್ತಿದೆ. ಅದೇನಪ್ಪಾ ಅಂದರೆ, ಈ ಮಾಲ್ಡೀವ್ಸ್ ಅವರು ಕೊನೆಗೂ ತನ್ನ ಬುದ್ಧಿಯನ್ನು ತೋರಿಸ್ಬಿಟ್ಟಿದ್ದಾರೆ. ಅವರೇನು ಇದೇ ಫಸ್ಟ್ ಟೈಮ್ ಅಂತಲ್ಲ, ಆ ಜನಾಂಗದವರು ಎಲ್ಲೆಲ್ಲಿದ್ದಾರೋ ಅವ್ರಿಗೆಲ್ಲ ಕೂಡ ಮ್ಯಾಕ್ಸಿಮಮ್ ಅದೇ ಬುದ್ಧಿಯನ್ನು ತೋರಿಸ್ತಿರ್ತಾರೆ. ಫಸ್ಟು ಮಾಲ್ಡೀವ್ಸ್ ಮುಜ್ಜು ಅವರು ಏನಂತ ಹೇಳಿದರು ಅಂದರೆ, ಮಾಲ್ಡೀವ್ಸ್ನ ಹೊಸ ಪ್ರೆಸಿಡೆಂಟ್ ಅವರು, ನಾವು ಯಾವುದೇ ದೇಶದ ಆರ್ಮಿ ಅವರನ್ನು ಅಂದರೆ ಇವಾಗ ಭಾರತದವ್ರನ್ನ ಆಚೆ ಕಳಿಸ್ಬಿಟ್ಟು ಸೇನೆಯವ್ರನ್ನ ಚೀನಾವ್ರನ್ನ ಕರ್ಕೊಬಂದು ಇಟ್ಕೊಳ್ತೀವಿ ಅಂತಲ್ಲ, ನಾವು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂದ್ಕೊಂಡಿದ್ದೀವಿ ಅಂತ. ಬಟ್ ಇವಾಗ ಏನಾಗಿದೆ ಅಂದರೆ, ಚೀನಾ ಮಾಲ್ಡೀವ್ಸ್ಗೆ ಸಾಲ ಕೊಟ್ಟಿದೆ. ಸೊ ಚೀನಾ ಮತ್ತು ಮಾಲ್ಡೀವ್ಸ್ ನಡುವೆ ಒಂದು ಸೇನಾ ಒಪ್ಪಂದ ಆಗಿದೆ. ಇಲ್ಲಿ ಸೇನಾ ಒಪ್ಪಂದದಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಈಗಲೂ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಚೀನಾ ಎಲ್ಲೂ ಕೂಡ ಹೇಳ್ಕೊಳ್ಳೋದಿಲ್ಲ. ಇನ್ನು ಮಾಲ್ಡೀವ್ಸ್ ಎಷ್ಟರ ಮಟ್ಟಕ್ಕೆ ಅದನ್ನು ಸೀಕ್ರೆಟಾಗಿ ಇಟ್ಟಿದೆ ಅಂದರೆ, ಹಿಂದೆ ಕೂಡ ಒಂದು ಬಿಸ್ನೆಸ್ ಡೀಲ್ ಆಗಿದ್ದು ಕೂಡ, ಅಂದರೆ ಮೊಹಮ್ಮದ್ ಮುಜ್ಜು ಅವರು ಚೀನಾಗೆ ಹೋಗಿದ್ದಾಗ ಒಂದು ಡೀಲ್ ಆಗಿತ್ತು ದೇಶದ ಬಗ್ಗೆ, ಅದು ಕೂಡ ಸೀಕ್ರೆಟಾಗಿ ಇಟ್ಟಿದ್ದಾರೆ. ಅಲ್ಲಿನ ಜನಗಳಿಗೂ ಕೂಡ ಗೊತ್ತಾಗೋಕೆ ಬಿಡ್ತಿಲ್ಲ. ಸೊ ಇವಾಗ ನೋಡಿದ್ರೆ ಒಂದು ಸೇನಾ ಒಪ್ಪಂದ ಆಗಿದೆ. ಇದು ಯಾರಿಗೆ ತುಂಬ ಲಾಸ್ ಅಂದರೆ ನಮ್ಮ ಭಾರತಕ್ಕೆ ಅಂತ ಹೇಳ್ಬೋದು. ಇದು ಯಾರಿಗೆ ತುಂಬ ಜಯ. ಅದರಲ್ಲೂ ಕೂಡ ಇದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಇಲ್ವಾ ಭಾರತಕ್ಕೆ, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇದು ಜಿಯೋ ಪೊಲಿಟಿಕಲಿ ನೋಡ್ಕೊಳ್ಳೋದಾದರೆ ಚೀನಾಗೆ ಒಂದು ಗೆಲುವು ಅಂತ ಹೇಳ್ಬೋದು. ಯಾಕೆ ಅಂದರೆ, ಇಷ್ಟು ದಿನ ಏನೇನು ಚೀನಾ ತನ್ನ ಕಂಟ್ರೋಲ್ ಇಟ್ಕೊಂಡಿರುವಂಥ ಶ್ರೀಲಂಕಾ ನಮ್ಮ ಭಾರತದ ಕಡೆ ಬರ್ತಿದೆ. ಭಾರತ ಕೂಡ ತುಂಬ ಸ್ಟ್ರಾಂಗ್ ಆಗ್ತಿದೆ. ಆದರೆ ಇಷ್ಟು ದಿನ ಶ್ರೀಲಂಕಾ ಹತ್ರ ಅವರ ಸ್ಪೈ ಶಿಪ್ ಆಗಿರ್ಬೋದು ಅಥವಾ ಏನೇ ಮಾಡಬೇಕಂದ್ರೂ ಕೂಡ ಶ್ರೀಲಂಕಾನ ಕೈಗೊಂಬೆಯಾಗಿ ಬಳಸ್ಕೊಳ್ತಿದ್ರು. ಇನ್ನು ಮುಂದೆ ಮಾಲ್ಡೀವ್ಸ್ ತನ್ನ ಕೈಗೊಂಬೆಯಾಗಿದೆ. ಅದರಲ್ಲೂ ಕೂಡ ಇದರಲ್ಲಿ ವಿಶೇಷ ಏನಂದರೆ, ಚೀನಾ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಗೆ ಎಷ್ಟು ಜನ ಬೇಕೋ ಆರ್ಮಿ ಅವರನ್ನು, ಎಷ್ಟು ಹೆಲಿಕಾಪ್ಟರ್ಗಳು ಬೇಕೋ, ಎಷ್ಟು ಏರ್ಫೋರ್ಸ್ ಬೇಕೋ, ಎಷ್ಟು ರಾಕೆಟ್ಗಳು ಬೇಕೋ ಎಲ್ಲವನ್ನು ಕೂಡ ಫ್ರೀಯಾಗಿ ಕೊಡ್ತೀವಿ ಅಂತ ಚೀನಾ ಅವರು ಹೇಳಿದ್ದಾರೆ. ಚೀನಾ ಬುದ್ಧಿ ಗೊತ್ತಿದ್ದು ಕೂಡ ಮಾಲ್ಡೀವ್ಸ್ ಅವರು ಅವ್ರ ಹತ್ರ ಹೋಗ್ತಿದ್ದಾರೆ ಅಂದರೆ ಯಾವ ರೀತಿ ಹೇಳಬೇಕು ಅಂತ ಗೊತ್ತಿಲ್ಲ. ಇನ್ನೇನು ಅವ್ರ ಹತ್ರ ಸರ್ಕಾರ ನಡ್ಸೋಕ್ಕಾಗಿರ್ಬೋದು ಅಥವಾ ಹೊಸ ಪ್ರಾಜೆಕ್ಟ್ಗಳನ್ನು ಲಾಂಚ್ ಮಾಡೋದಕ್ಕಾಗಿರ್ಬೋದು ಯಾವುದಕ್ಕೂ ಕೂಡ ದುಡ್ಡಿಲ್ಲ. ಸೊ ಅವರು ಇಷ್ಟು ದಿನ ಏನು ಮಾಡ್ತಿದ್ರು ಅಂದರೆ, ಭಾರತದ ಮೇಲೆ ಡಿಪೆಂಡೆಂಟ್ ಆಗಿದ್ರು. ಅವ್ರಿಗೆ ಏನೇ ಕಷ್ಟ ಅಂದರೂ ಕೂಡ ಫಸ್ಟ್ ಕೇಳ್ತಿದ್ದು ಭಾರತ ಹೆಲ್ಪ್ ಮಾಡ್ತಿತ್ತು. ಯಾವತ್ತೂ ಕೂಡ ನಾವು ಸಾಲ ಅಂತ ಕೊಟ್ಟಿಲ್ಲ. ಸಾಲ ಅಂತ ಕೊಟ್ಟು ಅದಕ್ಕೆ ಬಡ್ಡಿ ಹಾಕಿ, ಅದಕ್ಕೆ ಚಕ್ರ ಬಡ್ಡಿ ಹಾಕಿ ಅವರ ಆಸ್ತಿಗಳನ್ನು ನಾವು ಯಾವತ್ತೂ ಕೂಡ ಭಾರತ ವಶಪಡಿಸ್ಕೊಂಡಿಲ್ಲ. ಆದರೆ ಚೀನಾ ಬೇರೆ ರೀತಿ ಮಾಡ್ತಿರುತ್ತೆ, ಬಹುತೇಕ ಎಲ್ಲರಿಗೂ ಗೊತ್ತು. ಸೊ ಇವಾಗ ಮೊಹಮ್ಮದ್ ಮುಜ್ಜು ನಮ್ಮ ಭಾರತನ ಕೇಳಕ್ಕಾಗಲ್ಲ ಅಂತ ಏನು ಮಾಡ್ತಿದ್ದಾನೆ ಅಂದರೆ, ಈಗ ಚೀನಾ ಏನು ಹೇಳುತ್ತೋ ಅದನ್ನು ಮೊಹಮ್ಮದ್ ಮುಜ್ಜು ಅವರು ಕೇಳಲೇಬೇಕು. ಇಷ್ಟು ದಿನ ಸೇನಾ ಒಪ್ಪಂದ ಇರೋದಿಲ್ಲ, ಜಸ್ಟ್ ದೇಶದ ಅಭಿವೃದ್ಧಿಗೋಸ್ಕರ ಮಾತ್ರ ಅಂತ ಮೊಹಮ್ಮದ್ ಮುಜ್ಜು ಅವರು ಹೇಳ್ತಿದ್ರು. ಈಗ ಒಂದು ಸೇನಾ ಒಪ್ಪಂದ ಆಗಿದೆ. ಸೊ ಇದರಿಂದ ಯಾರಿಗೆ ನೆಗೆಟಿವ್ ಆಗುತ್ತೆ ಅಂದರೆ, ಮೇಯ್ನಾಗಿ ನಮ್ಮ ಭಾರತಕ್ಕೆ. ಇವಾಗ ಚೀನಾ ಮತ್ತು ಭಾರತಕ್ಕೆ ಯುದ್ಧ ಆಗುತ್ತೆ ಅಂದರೆ ಖಂಡಿತ ಆಗೋದಿಲ್ಲ. ಮ್ಯಾಕ್ಸಿಮಮ್ 99% ಯಾವುದೇ ಕಾರಣಕ್ಕೂ ಎರಡೂ ದೇಶಗಳ ನಡುವೆ ಯುದ್ಧ ಆಗೋದಿಲ್ಲ. ಬುದ್ಧಿ ಇರೋರು ಯಾರು ಕೂಡ ಯುದ್ಧ ಮಾಡೋದಿಲ್ಲ. ಆ ಕಡೆ ಅದು ಚೀನಾಗೂ ಗೊತ್ತು, ಈ ಕಡೆ ಭಾರತಕ್ಕೂ ಗೊತ್ತು. ಸೊ ಎಲ್ಲಿ ಡಿಸಡ್ವಾಂಟೇಜ್ ಆಗುತ್ತೆ ಅಂದರೆ, ನಮ್ಮ ದೇಶದ ಸುತ್ತಮುತ್ತಲು ಶತ್ರು ದೇಶಗಳ ಬೇಸ್ ಎಲ್ಲೆಲ್ಲಿ ಜಾಸ್ತಿ ಇರುತ್ತೋ ಸೊ ಅವಾಗೆಲ್ಲ ನಮಗೆ ಒಂದು ರೀತಿ ಸ್ವಲ್ಪ ಅಪಾಯ ಇದ್ದಂಗೆ. ಇನ್ ಕೇಸ್ ಯುದ್ಧ ಆಯ್ತು ಅಂದರೂ ಕೂಡ, ಇವಾಗ ಎರಡು ದೇಶಗಳ ನಡುವೆ ಒಂದು ಅಗ್ರಿಮೆಂಟ್ ಇದೆ ಅನ್ಕೊಳ್ಳಿ, ಮಾಲ್ಡೀವ್ಸ್ಗೆ ಸೇನೆ ಬೇಕು. ಮಾಲ್ಡೀವ್ಸ್ ಅವಾಗ ಕಂಪಲ್ಸರಿ ಚೀನಾಗೆ ಸಪೋರ್ಟ್ ಮಾಡುತ್ತೆ. ಸೊ ಅವಾಗ ಚೀನಾ ಏನು ಮಾಡುತ್ತೆ ಅಂದರೆ, ಈ ಮಾಲ್ಡೀವ್ಸ್ನ ತನ್ನ ಯುದ್ಧ ನೆಲವಾಗಿ ಬಳಸ್ಕೊಳ್ಳುವಂಥ ಚಾನ್ಸ್ ಇರುತ್ತೆ. ಸೊ ಅಗ್ರಿಮೆಂಟಲ್ಲಿ ಏನೇನು ಅಗ್ರಿಮೆಂಟ್ ಹಾಕೊಂಡಿದ್ದಾರೆ ಅಂತ ಗೊತ್ತಿಲ್ಲವಲ್ಲ. ಸೊ ಇದು ಚಾನ್ಸಸ್ ಹೇಳಿದ್ದು. ಬಟ್ ಆ ರೀತಿ ಎಲ್ಲ ಬಳಸ್ಕೊಳ್ತಾರ ಅಂದರೆ, ಆ ರೀತಿ ಎಲ್ಲ ಬಳಸ್ಕೊಳ್ಳೋದಕ್ಕಾಗೋದಿಲ್ಲ. ಫಸ್ಟ್ ಅವರು ಚೀನಾಯಿಂದ ನಮ್ಮ ಇದಕ್ಕೆ ಬರಬೇಕಲ್ವಾ, ನಮ್ಮ ಮಾಲ್ಡೀವ್ಸ್ ಬರಬೇಕಂದ್ರೆ ನಮ್ಮ ಅಂಡಮಾನ್ ನಿಕೋಬಾರ್ನ ದಾಟಿ ಬರಬೇಕು. ಅಲ್ಲೆಲ್ಲ ನಮ್ಮ ನೇವಿ ಬೇಸ್ ಇದೆ. ಆತಂಕಗೊಳಗಾಗುವಂಥ ವಿಚಾರ ಇಲ್ಲ. ಅದರಲ್ಲೂ ಕೂಡ ಮಿನಿಕಾಯ್ ಅನ್ನುವ ಲಕ್ಷದ್ವೀಪ್ ಐಲ್ಯಾಂಡ್ ಅಲ್ಲಿ ನಮ್ದು INS ಜಟಾಯು ಒಂದು ಹೊಸದಾಗಿ ಬೇಸ್ ಅನ್ನ ಬಿಲ್ಡ್ ಮಾಡ್ತಿದ್ದಾರೆ. ಅದರಿಂದ ಚೀನಾ ಅವರು ಏನೇ ಮಾಡಲಿ ಮಾಲ್ಡೀವ್ಸ್ ಅಲ್ಲಿ ಅದ್ರ ಮೇಲೆ ಒಂದು ಕಣ್ಣನ್ನು ಇಡ್ಬೋದು. ಬಟ್ ಚೀನಾ ಏನು ಮಾಡ್ತಿದೆ ಅಂದರೆ, ಹಿಂದೂ ಮಹಾಸಾಗರದ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ನೋಡ್ತಿದೆ. ಜಿಯೋ ಪೊಲಿಟಿಕಲಿ ನೋಡ್ಕೊಳ್ಳೋದಾದ್ರೆ ಚೀನಾಗೆ ಇದು ಜಯ, ನಮ್ಮ ಭಾರತಕ್ಕೆ ಹಿನ್ನಡೆ ಅಂತ ಹೇಳ್ಬೋದು. ಸೊ ಏನೇ ಆಗಲಿ, ಮಾಲ್ಡೀವ್ಸ್ ಅವರು ತನ್ನ ಬುದ್ಧಿಯನ್ನು ತೋರಿಸಿದ್ರು. ಇಡೀ ದೇಶ ದಿವಾಳಿ ಆಗಿದೆ. ಆದರೂ ಕೂಡ ಚೀನಾ ಹಾಕೋ ಭಿಕ್ಷೆಗೋಸ್ಕರ ನಮ್ಮ ದೇಶವನ್ನು ಬಿಟ್ಟು ಚೀನಾ ಕಡೆ ಹೋಗ್ತಿದೆ. ಮತ್ತೆ ಅವ್ರಿಗೆ ಇದೊಂದೇ ಅಂತಲ್ಲ, ಇನ್ನು ಹೋಗ್ತಾ ಹೋಗ್ತಾ ತೆಲುಗುದಲ್ಲಿ ಒಂದು ಗಾದೆ ಹೇಳ್ತಾರೆ, ಮುಂದ್ರುಂದಿ ಮುಸ್ಲಮ್ಮ ಪಂಡಗ ಅಂತ. ಅಂದರೆ ಇವಾಗಲ್ಲ, ಇನ್ನೂ ಮುಂದೆ ಇದೆ ಅಂತ. ಯಾಕಂದರೆ ಇಷ್ಟು ದಿನ ಮಾಲ್ಡೀವ್ಸ್ಗೆ ಏನೇ ಬೇಕಂದ್ರೂ ಕೂಡ ಅವ್ರು ತಿನ್ನೋಂಥ ಊಟನೂ ಕಳಿಸ್ಕೊಡ್ತಿದ್ದು ನಾವು. ಅವ್ರಿಗೇನಾದ್ರೂ ಎಮರ್ಜೆನ್ಸಿ ಆಯಿತು, ಸುನಾಮಿ ಆಯಿತು ಅಥವಾ ಏನಾದರೂ ಭೂಕಂಪ ಆಯಿತು ಅಂದರೂ ಕೂಡ ಅವ್ರಿಗೆ ಮೇಯ್ನಾಗಿ ಹೆಲ್ಪ್ ಮಾಡ್ತಿದ್ದು ನಾವು. ಅವ್ರಿಗೆ ಕುಡಿಯೋದಕ್ಕೆ ನೀರಿಲ್ಲ ಅಂದರೂ ಕೂಡ ಲಾಸ್ಟ್ ಟೈಮ್ ಕುಡಿಯೋದಕ್ಕೆ ನೀರು ಕಳಿಸ್ಕೊಟ್ಟಿದ್ದು ಕೂಡ ನಾವು. ವ್ಯಾಕ್ಸಿನನ್ನು ಕಳಿಸ್ಕೊಟ್ಟಿದ್ದು ನಾವು. ಮಾಲ್ಡೀವ್ಸ್ ತುಂಬ ಸಾಲ ಮಾಡಿ ಸಿಕ್ಕಾಕೊಂಡಿದ್ದಾಗ ಅವ್ರಿಗೆ ಹೆಲ್ಪ್ ಮಾಡಿದ್ದು ನಾವು. ಇವೆಲ್ಲವನ್ನು ಕೂಡ ಬಿಟ್ಟು, ಅಂದರೆ ಅವರು ಶೇಕಡ ಒಂದು 60 to 70% ಭಾರತದ ಮೇಲೇ ಡಿಪೆಂಡ್ ಆಗಿದ್ದಾರೆ. ಸೊ ಅವೆಲ್ಲವನ್ನ ಬಿಟ್ಟು ಇವಾಗ ಚೀನಾ ಕಡೆ ಹೋಗ್ತಿದ್ದಾರೆ. ಇಡೀ ಮಾಲ್ಡೀವ್ಸ್ ದೇಶವನ್ನ ಮತ್ತೊಂದು ಶ್ರೀಲಂಕಾ, ಮತ್ತೊಂದು ಪಾಕಿಸ್ತಾನ ಮಾಡೋದಕ್ಕೆ ಹೊರಟಿದ್ದಾರೆ. ಏನೇ ಆಗಲಿ, ಈ ಹುಚ್ಚುತನದ ಬಗ್ಗೆ ನೀವೇನು ಹೇಳ್ತೀರಾ? ಅಂಡ್ ಯಾರು ಕೂಡ ಆತಂಕಗೊಳಗಾಗುವಂಥ ವಿಚಾರ ಏನಿಲ್ಲ. ಪಕ್ಕದ ಸೇನೆ ನಮ್ಮ ಬುಡಕ್ಕೆ ಬಂದ್ಬಿಡ್ತಾ ಅಥವಾ ನಮ್ಮ ಹತ್ರ ಬಂದ್ಬಿಡ್ತಾ, ಆ ರೀತಿ ಏನಾಗೋದಿಲ್ಲ, ಯುದ್ಧ ಆಗೋದಿಲ್ಲ. ಬಟ್ ಒಂದು ಚಾನ್ಸಸ್ ಇರುತ್ತೆ. ಅಂದರೆ
ಮಾಲ್ಡೀವ್ಸನ್ನು ಚೀನಾ ತನ್ನ ಸೇನಾ ನೆಲೆಯಾಗಿ ಬಳಸ್ಕೋಬೋದಾ ಅಂತ ಅಷ್ಟೇ. ಬಟ್ ಯುದ್ಧ ಅಂತೂ ಆಗೋದಿಲ್ಲ. ಕಾಮನ್ ಆಗಿ ಹೇಳೋದಾದ್ರೆ ಯುದ್ಧ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಬಟ್ ಚಾನ್ಸಸ್ 99% ಆಗೋದಿಲ್ಲ, 1% ಆಗುತ್ತೆ. ಸೊ ಅದಕ್ಕೆ ನಾವು ಭಾರತೀಯರೆಲ್ಲ ಏನು ಮಾಡಬೇಕು, ನಮ್ಮ ದೇಶವನ್ನು ಎಷ್ಟು ಸ್ಟ್ರಾಂಗ್ ಆಗುತ್ತೋ ಅಷ್ಟು ಸ್ಟ್ರಾಂಗ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾವು ಯೂತ್ ಏನು ಮಾಡಬೇಕು, ಚೆನ್ನಾಗಿ ಕೆಲಸ ಮಾಡಿ ಆದಷ್ಟು ನಮ್ಮ ಭಾರತಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟೋಕ್ಕಾಗುತ್ತೋ ಅಷ್ಟು ಟ್ಯಾಕ್ಸ್ ಕಟ್ಟಬೇಕು. ನಾವು ಎಷ್ಟು ದುಡಿತೀವೋ ದೇಶ ಕೂಡ ಅಷ್ಟೇ ಡೆವಲಪ್ ಆಗುತ್ತೆ. ಏನೇ ಆಗಲಿ, ಮಾಲ್ಡೀವ್ಸ್ನ ಈ ಹುಚ್ಚುತನದ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.